ಯಾವ ಕಾಡಿಂದ ಹಿಡ್ಕೊಂಬಂದಿದ್ದಾರೋ ಈ ಕಳ್ಬೇಕನ್ನ. ಯಪ್ಪ ಒಂದ್ಸರಿ ಕಳ್ಬೇಕ್ ಥರ ಆಡುತ್ತೆ, ಒಂದ್ಸರಿ ಬೀದಿ ನಾಯಿ ಥರ ಬೊಗಳ್ತಾ ಇರುತ್ತೆ, ಬೌ ಬೌ ಅನ್ನುತ್ತೆ, ಮ್ಯಾವ್ ಮ್ಯಾವ್ ಅನ್ನುತ್ತೆ. ಅದು ಏನು ಡ್ರಾಮಾ ಆಡುತ್ತೆ ಯಪ್ಪ. ಕಲರ್ಸ್ ಕನ್ನಡವ್ರಿಗೆ ಅದು ಎಲ್ಲಿಂದ ಸಿಕ್ತೋ ಈ ಕರಿಬೇಕೋ ಕಳ್ಬೇಕೋ. ಗೋಮುಖ ವ್ಯಾಘ್ರನ್ ಕೀಚಗಿ ಥರ ಇದ್ದಾಳಲ್ಲ ಗುರು ಇವಳು. ಎಲ್ಲಿಂದ ಹಿಡ್ಕೊಂಬಂದ್ರು ಕಲರ್ಸ್ ಕನ್ನಡ? ಎಲ್ಲಿಂದ ಆರಿಸ್ಕೊಂಬಂದ್ರಪ್ಪ ಇವಳನ್ನ? ಯಪ್ಪ ನೋಡೋಕ್ಕಾಗ್ತಾ ಇಲ್ಲ. ಇವಳು ಓವರ್ ಆ್ಯಕ್ಟಿಂಗ್, ಇವಳು ಡ್ರಾಮಾ ಎಲ್ಲ ಹೋಗ್ಲಿ. ಏನೋ ಸ್ಟಾರ್ಟಿಂಗಲ್ಲಿ ನೋಡೋಕೆ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಆಡ್ಬೋದು ಅಂತ ಅಂದ್ಕೊಂಡ್ರೆ ಏನು ಹುಟ್ಟು ಇಷ್ಟು ಮಾತಾಡಿದ್ರೆ ಡ್ರಾಮಾ. ಅದೇನು ಒಂದು ಮಾತಲ್ಲಿ ಸತ್ಯ ಇಲ್ಲ. ಅದೇನು ಯಪ್ಪ ದೇವರೇ, ನೋಡೋಕ್ಕೆ ಅಸಹ್ಯ ಆಗುತ್ತೆ ಒಂದೊಂದು ಸರಿ. ಆ ರೇಂಜಿಗೆ ಡವ್ ಕೊಡ್ತಾಳೆ ಈ ರಜತ್ನ. ಅದು ಏನಂತ ಆರಿಸ್ಕೊಂಬಂದ್ರು? ನೀವು ಮುಂಚೆಯಿಂದ ಬರಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಲಾಯರ್ ಜಗದೀಶ್ ಹೇಳ್ತಾರೆ, ನಾನು ಈ ಹೆಸರು ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಮಂಜು ಅವ್ರ ಕಾರಣ. ಮಂಜು ಅವ್ರ ಹೆಸರು ತೊಗೊಂಡು ನಾನು ಟಾರ್ಗೆಟ್ ಮಾಡಿನೇ ನಾನು ಹೆಸರು ಸಂಪಾದಿಸಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಅವ್ರನ್ನೇ ಅಷ್ಟೊಂದು ಲೆವೆಲಿಗೆ ಮಾತೆತ್ತಿದ್ರೆ ಸೆಡೆ ಅಂತ ಮಾತಾಡ್ತೀರಾ. ನಾಳೆ ನೀವು ನಿನ್ನ ಹೆಂಡ್ತಿ ನಿನ್ನ ಮಕ್ಕಳು ಎಲ್ಲ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ 4 ಜನ ಅದೇ ವರ್ಡ್ಸ್ನ ನಿನಗೆ ಅನ್ಬೇಕು. ಅಥವಾ ನಿಮ್ಮ ವೈಫ್ದೇ ಆಗಿರ್ಬೋದು, ನಿಮ್ಮದೇ ಆಗಿರ್ಬೋದು, ಫೇಸ್ಬುಕ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟು, ಯೂಟ್ಯೂಬ್ ಚಾನಲ್ಗೂ ಬಂದು ಅದೇ ಮಾತನ್ನು ಯಾರಾದರೂ ಜನಗಳು ನಿನಗೊಂದು 100 ಕಮೆಂಟ್ ಹಾಕಬೇಕು. ಆವಾಗ ನಿನಗೆ ಗೊತ್ತಾಗುತ್ತೆ ಆ ಸೆಡೆ ಅನ್ನೋ ಮಾತಿಂದ ಎಷ್ಟು ನೋವಿರುತ್ತೆ ಅಂತ ಹೇಳ್ಬಿಟ್ಟು. ನಿಂತರನೇ ತಾನೇ ಅವ್ನ ಫ್ಯಾಮಿಲಿ ಅವ್ರ ಫ್ಯಾಮಿಲಿನೂ ನೋಡ್ಕೊಂಡಿರ್ತಾರೆ. ಪಾಪ ಅವ್ರ ತಂದೆ ತಾಯಿ ಬಂದಾಗ ಎಷ್ಟೊಂದು ಡ್ರಾಮಾ ಮಾಡ್ಕೊಂಡು ಕಿಲಕಿಲ ಅಂದ್ಕೊಂಡು ನಕ್ಕೊಂಡಿದ್ದೆ. ಇವಾಗ ಏನಾಯಿತು? ಸೊ ನೀನೇನು ಬೇಕಾದರೂ ಕಮೆಂಟ್ ಕೊಡ್ಬೋದು, ಯಾರು ಬೇಕಾದರೂ ನೀನು ಕಮೆಂಟ್ ಮಾಡ್ಬೋದು, ಯಾರನ್ನ ಬೇಕಾದರೂ ಇಮಿಟೇಟ್ ಮಾಡ್ಬೋದು. ಇನ್ಯಾರು ನಿನ್ನ ಇಮಿಟೇಟ್ ಮಾಡೋಂಗಿಲ್ಲ, ಇನ್ಯಾರೋ ಅವ್ರು ರೀಸನ್ನೇ ಕೊಡೋಂಗಿಲ್ಲ. ನಿನಗೆ ಕೈ ತಡ್ಕೊಳಕ್ಕೆ ಆಗಲ್ಲ. ಹನುಮಂತಂಗೆ ಹೇಳ್ತೀಯಲ್ಲ ಗುರು, ಇವ್ನು ಸಿಲ್ಲಿ ರೀಸನ್ ಕೊಡ್ತಾನೆ, ಪಿಲ್ಲಿ ರೀಸನ್ ಕೊಡ್ತಾನೆ, ಜುಟ್ಟು ಚೊಂಬು ಏನೇನೋ ಹೇಳ್ತೀಯ. ನೀನೇನು ರೀಸನ್ ಕೊಡ್ತಾ ಇದೀಯಾ? ನೀನು ಸಿಂಟೆಕ್ಸ್ ಹಿಡಿತಾ ಇದೆಯಲ್ಲ, ಅದು ಹೋಗಿ ಆ ಗೋಮುಖ ವ್ಯಾಘ್ರ ತ್ರಿವಿಕ್ರಮ್ಗೆ ಆ ಒಂದು ಕೀಚಕಿ ಅನ್ನೋ ಪಾತ್ರಕ್ಕೆ ಸೂಪರಾಗಿ ಸೂಟ್ ಆಗೋ ಅವಳು ಭವ್ಯಂಗೆ ಅವ್ರಿಗೆ ಬಕೆಟ್ ಹಿಡಿತಾ ಇದೆಯಲ್ಲ ಗುರು. ಸ್ಟಾರ್ಟಿಂಗಲ್ಲಿ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಅಂಥ ನಿಯತ್ವಂತ ನ್ಯಾಯವಂತ ನ್ಯಾಯಾಧಿಪತಿ ಏನೇನೋ ನೀನು ಬಿಲ್ಡಪ್ ಕೊಟ್ಟೆ. ನೋಡಿದ್ರೆ ಖಾಲಿ ಡಬ್ಬ. ಆ 3 ಮಂಗಗಳು ಏನು ಗಾಂಧೀಜಿಯವ್ರು ತೋರಿಸ್ತಾ ಇದ್ರಲ್ವ, ಕಿವಿ ಮುಚ್ಕೊಳ್ಳೋದು, ಕಣ್ಣು ಮುಚ್ಕೊಳ್ಳೋದು, ಅದು ಮುಚ್ಕೊಳ್ಳೋದು. ನಿಮ್ಮನ್ನು ನೋಡಿ ನಾವು ಆ ಥರ ಮಾಡ್ಬೇಕು. 3 ಮಂಗಗಳಿಗಿಂತ ಮೋಸವಾಗಿದ್ದೀರಾ ನೀವು 3 ಜನ. ಅದೇನದು ಇದನ್ನು ಕೊಟ್ಟಿದ್ರಲ್ಲ ಬಿಗ್ ಬಾಸ್ ಟಾಸ್ಕು, ಯಾರ್ಯಾರ ಮೇಲೆ ಕೋಪ ಇದೆ ಅನ್ನೋದು ತೀರಿಸ್ಕೊಳ್ರಿ ಅನ್ನೋದು ಒಂದು ಟಾಸ್ಕ್. ಅದು ಆ ಟಾಸ್ಕನ್ನ ಟಾಸ್ಕ್ ಥರ ಆಡಬೇಕು. ನೀನು ಇವನು ಯಾವನು ಬಂದ, ಅವನು ಗೋಮುಖ ವ್ಯಾಘ್ರ ಅಂತೆ ತ್ರಿವಿಕ್ರಮು. ಸೊ ಪುಣ್ಯಾತ್ಮ ಬಂದ, ಆ್ಯಕ್ಚುಲಿ ಅವ್ನು ಗೋಮುಖ ವ್ಯಾಘ್ರನೇ. ಸೊ ಬಂದುಬಿಟ್ಟು ಎಲ್ಲರ ಫೋಟೋನು ಕ್ಲೀನಾಗಿ ಅಂಟಿಸ್ಬಿಟ್ಟು ಎಲ್ಲ ರೀಸನ್ಗಳನ್ನ ಕೊಡುವಾಗ ಪಾಪ ಮಂಜು ಅವರು ಸೈಲೆಂಟಾಗಿ ಕೂತ್ಕೊಂಡಿದ್ರು, ಇವಳು ಮೋಕ್ಷಿತ ಅವರು ಸೈಲೆಂಟಾಗಿ ಕೂತಿದ್ರು. ಹನುಮಂತ ಅವ್ರು ಬಿಡು, ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವಕ್ಕೆ ಎಷ್ಟು ಬಡ್ಕೊಂಡ್ರು ಅಷ್ಟೇ ಇವು ಇದು ಅಂತಲೇ ಗೊತ್ತಾಗ್ಬಿಟ್ಟಿದೆ ಹನುಮಂತಗೆ. ಹಾಗಾಗಿ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಸೈಲೆಂಟಾಗಿದ್ದರು ಪಾಪ. ಸೊ ಅವರೆಲ್ಲ ಸೈಲೆಂಟಾಗಿ ಕೇಳಿಸ್ಕೊಂಡು ಇವ್ರ ಫ್ರಸ್ಟ್ರೇಷನ್ ಆಚೆ ಹಾಕೊಳ್ಳುವಾಗ ಅವ್ರು ಕಮೆಂಟ್ ಕೊಡುವಾಗ ಇವ್ರಿಗೇನು ಗುರು ಆಗುತ್ತೆ? ಇವ್ರಿಗೆ ಕೆಳಗಡೆ ಏನಾದರೂ ಇರುವೆಗಳನ್ನ ಬಿಟ್ಟಿದ್ದಾರೆ ಬಿಗ್ ಬಾಸ್. ಇವ್ರು ಕುತ್ಕೊಳ್ಳೋ ಸೀಟ್ ಹತ್ರ ತಕ ಅಂತ ಕುಣಿತಾ ಇದ್ದಾರೆ. ಅವ್ನು ಮಂಜು ರೀಸನ್ ಕೊಡ್ತಾ ಇದ್ದಾನೆ, ಇವಳು ಭವ್ಯ ಅಲ್ಲೇ ಕುಣಿತಾ ಇದ್ದಾಳೆ, ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನನ್ನ ಇಷ್ಟ, ನಾನು ನೋಡಿದೆ, ನನ್ನ ಪರ್ಸ್ನಲ್ಲು, ನೀನು ಯಾರು ಕೇಳೋಕ್ಕೆ ಅಂತ ಹೇಳ್ತಾಳೆ. ಹಂಗಿದ್ರೆ ನಿನ್ನ ಪರ್ಸ್ನಲ್ ಮಾವನ ಬಿಗ್ ಬಾಸ್ ಹೆಂಗೆ ಅರ್ಸ್ಕೊಂಬಂದ್ರು ಇವಳನ್ನ? ಯಾಕೆ ಇಟ್ಕೊಂಡಿದ್ದಾರೋ, ಅದು ಯಾಕೆ ಇಷ್ಟು ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಬಿಗ್ ಬಾಸ್ ಈ ಭವ್ಯನ, ತ್ರಿವಿಕ್ರಮ್ನ, ರಜತ್ನ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡಿಸ್ತೋ ನಂಗೆ ಈ ಭವ್ಯ ತ್ರಿವಿಕ್ರಮ್ ಸೇರ್ಕೊಂಡು ಆ ರಜತ್ನು ಕೆಡಿಸಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದ್ದ, ಎಷ್ಟು ನಿಯತ್ತಾಗಿ ಆಡ್ತಾ ಇದ್ದ ಮನುಷ್ಯ. ಆ ರಜತ್ನ ಹಾಳು ಮಾಡಿಟ್ಟಿರೋದು ಈ ತ್ರಿವಿಕ್ರಮ್ ಭವ್ಯನೇ. ಇವರು ಯಾರ್ದೋ ಮಂಜುದೋ ಗೌತಮಿದೋ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೊಂದು ಕೇವಲವಾಗಿ ಅಷ್ಟೊಂದು ಚೀಪಾಗಿ ಮಾತಾಡ್ತಾನೆ ಆ ಮನುಷ್ಯ ರಜತ್ತು. ಇವರು ಈ ಫ್ರೆಂಡ್ಶಿಪ್ಪು, ಈ ಕಿತ್ತೋಗಿರೋ ಭಾಷೆ, ಏನಿದು ನಮ್ಮ ಕನ್ನಡ ಭಾಷೆನ ಅಷ್ಟೊಂದು ಅವಾಚ್ಯ ಪದಗಳನ್ನ ಯೂಸ್ ಮಾಡೋ ಈ ತ್ರಿವಿಕ್ರಮು, ಯಪ್ಪ ಡ್ರಾಮಾ ನೋಡೋಕ್ಕಾಗ್ತಿಲ್ಲ ಸ್ವಾಮಿ. ಈ ತ್ರಿವಿಕ್ರಮ್ ಡ್ರಾಮಾನೇ ನೋಡೋಕ್ಕಾಗ್ತಿಲ್ಲ. ಇಷ್ಟು ದಿನ ಏನೇನೆಲ್ಲ ಬಿಗ್ ಬಾಸ್ಗೆ ಬೈಕೊಂಡು ಬಂದಿದ್ದಾನೆ. ಬಿಗ್ ಬಾಸ್ ಬಗ್ಗೆನೇ ಹಿಂದೆ ಮಾತಾಡಿದ್ದಾರೆ, ಸುದೀಪ್ ಸರ್ ಬಗ್ಗೆ ಹಿಂದೆ ಮಾತಾಡಿದ್ದಾರೆ. ಒಂದು ಹೆಣ್ಣು ಅಂತ ಮರ್ಯಾದೆ ಕೊಡ್ದಿರ ಆ ಮೋಕ್ಷಿತನಿಗೂ ಅಷ್ಟೊಂದೆಲ್ಲ ಕೆಟ್ಟದಾಗ, ಮಂಜುಗಂತೂ ಮರ್ಯಾದೆನೆಲ್ಲ ಆ ರೇಂಜಲ್ಲಿ ಬೈದಿದ್ದಾರೆ. ಅದೆಲ್ಲ ಓಕೆ. ಅದಾದಮೇಲೆ ಭವ್ಯ ಅದೇನೋ ಐ ಲವ್ ಯು ಅಂತ ಸೋಫಾ ಮೇಲೆ ಕುತ್ಕೊಂಡು ಅಷ್ಟು ಸರಿ ಹೇಳಿಬಿಟ್ಟು ಅವಳಿಗೇನೆ ಬಾಯಿಗೆ ಬಂದಂಗೆ ಬೈದಿದ್ದಾನೆ ಪುಣ್ಯಾತ್ಮ. ಆ ರೇಂಜಲ್ಲೆಲ್ಲ ಮಾತಾಡಿ ಸಡನ್ನಾಗಿ ಫಿನಾಲೆ ವಾರ ಬಂದ ತಕ್ಷಣ ಜನ ಎಲ್ಲ ಓಟ್ ಹಾಕ್ಲಿ ಅಂತ ಏನು ಡ್ರಾಮಾ ಮಾಡ್ದಪ್ಪ. ನಿನ್ನ ಡ್ರಾಮಾಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ರು ಕಮ್ಮಿನೇ. ಆ ಲೆವೆಲಿಗೆ ಡ್ರಾಮಾ ಇತ್ತು ನಿಂದು. ಏನು ಬಿಗ್ ಬಾಸ್ ನನ್ನ ತಂದೆಯಾಗಿ ಬನ್ನಿ, ಬಿಗ್ ಬಾಸ್ ನನ್ನ ತಂದೆಯಾಗಿ ಬನ್ನಿ ಅಂತ ಇಷ್ಟು ದಿನ ಎಲ್ಲೋಗಿತ್ತು ನಿನ್ನ ತಂದೆ? ಇವಾಗ ಬಂದುಬಿಡ್ತಾ ನಿನಗೆ ಎಮೋಷನ್ಸು?
ತಂದೆ ಕಳ್ಕೊಂಡಿರೋ ಬೇಜಾರು ಪ್ರತಿಯೊಬ್ಬರಿಗೂ ಇದೆ, ಅದಕ್ಕೆ ನಾನು ಬೇಜಾರು ಪಡ್ತೀನಿ. ಅದಕ್ಕಂತ ಎಲ್ಲ ಕಡೆ ಒಂದೇ ಥರ ಇರಬೇಕು, ಒಂದೊಂದು ಹತ್ರ ಒಂದೊಂದು ಕಡೆ ಡ್ರಾಮಾ ತೋರಿಸೋದಲ್ಲ. ಈ ಲೆವೆಲಿಗೆ ಆ್ಯಕ್ಟ್ ಮಾಡಿ ಡ್ರಾಮಾ ತೋರಿಸೋದು ಬೇಡ. ನೀನು ಏನು ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ. ಡೇ 1ಇಂದ ಡೇ 50 ತನಕ ಹೆಂಗಿದ್ದೆ, ಮಂಜಣ್ಣ ಅಂದ್ಕೊಂಡು ಹೆಂಗಿದ್ದೆ. ರಜತ್ ಬಂದಾಗ ಒಂದು ವಾರ ಯಾವ ಥರ ನೀನು ಹಂಗೆ ನಿಂತಲ್ಲ, ಕಾಲಿಗೆ ಬಿಸಿನೀರು ಬಿತ್ತು. ಅದಾದಮೇಲೆ ಹೆಂಗೆ ಸಡನ್ನಾಗಿ ಭಯ ಅಂದ್ಕೊಂಡು ಬಕೆಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕ್ಲಿಯರಾಗಿ ಎಲ್ಲ ಜನಗಳಿಗೂ ಗೊತ್ತಿದೆ. ಜನಗಳಿಗೆ ನಾನು ಏನಾದರೂ ತಪ್ಪಾಗಿ ಮಾತಾಡ್ತಾ ಇದ್ದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ತಿಳಿಸಿ, ಪರವಾಗಿಲ್ಲ, ನಾನು ಯಾವುದು ಡಿಲೀಟ್ ಮಾಡಲ್ಲ. ಕಮೆಂಟ್ ಆಗಲಿ, ನೀವು ಡಿಸ್ಲೈಕ್ ಮಾಡಿ ನಾನು ಮಾತಾಡಿದ್ದು ಇಷ್ಟ ಆಗಿಲ್ಲ ಅಂದರೆ. ಬಟ್ ಎಷ್ಟು ಅನ್ಯಾಯ ನಡೀತಿದೆ ಬಿಗ್ ಬಾಸಲ್ಲಿ ಅಂತ ಹೇಳಿದರೆ ನನಗಂತೂ ನೋಡಿ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಯಾರಿಗೂ ಸ್ಕ್ರೀನ್ ಪ್ಲೇಸ್ ಸಿಗ್ತಾ ಇಲ್ಲ. ಮೋಕ್ಷಿತಾ ಕಾಣಿಸ್ತಾ ಇಲ್ಲ, ಹನುಮಂತು ಕಾಣಿಸ್ತಾ ಇಲ್ಲ, ಮಂಜು ಕಾಣಿಸ್ತಾ ಇಲ್ಲ. ಇವ್ರು 3 ಜನನೂ 0 ಆಗಿಬಿಟ್ಟಿದ್ದಾರೆ. ಆ ಲೆವೆಲಿಗೆ ಇವ್ರನ್ನ ತುಳಿದಾಕ್ತಾ ಇದ್ದಾರೆ. ಇನ್ನು ಭವ್ಯ, ಅವಳು ಸ್ಪೂನ್ ಎತ್ತೋದು ತೋರಿಸ್ತಾರೆ, ಅವಳು ಸ್ಪೂನ್ ಇಡೋದು ತೋರಿಸ್ತಾರೆ, ತಟ್ಟೆಗೆ ಅನ್ನ ಹಾಕ್ಕೊಳ್ಳೋದು ತೋರಿಸ್ತಾರೆ, ಮುಖಕ್ಕೆ ಒರೆಸ್ಕೊಳ್ಳೋದು ತೋರಿಸ್ತಾರೆ. ಏನು ಯಪ್ಪ, ಈ ರೇಂಜಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಮುಂಚೆನೇ ಏನು ಅಗ್ರಿಮೆಂಟ್ ಹಾಕೊಂಬಂದಿರ್ತಾರೆ ಏನೋ ಗೊತ್ತಿಲ್ಲ, ಇವ್ರನ್ನ ಗೆಲ್ಲಿಸ್ಬೇಕೋ ಗೆಲ್ಲಿಸ್ಬಾರ್ದೋ ಏನಂತ ಗೊತ್ತಿಲ್ಲ. ರಜತ್ನಂತೂ ಈ ಲೆವೆಲಿಗೆ ಯೂಸ್ ಮಾಡ್ಕೊತಾ ಇದೆ ಈ ಅಮ್ಮ. ಇಷ್ಟು ದಿನ ಇವನ ಜೊತೆ ತ್ರಿವಿಕ್ರಮ್ ಜೊತೆ ಸೇರ್ಕೊಂಡು ಬಕೆಟ್ ಇಟ್ಕೊಂಡು ಇಷ್ಟು ಈ ಲೆವೆಲಿಗೆ ಬಂದಿದ್ದು. ಇವಾಗ ಇವ್ರಿಗೆ ಟಕ್ಕರ್ ಕೊಡಬೇಕಂದ್ರೆ ಇವ್ರಿಗೆ ಒಬ್ಳೆ ನಿಂತ್ಕೊಂಡು ಕೊಡೋಕ್ಕಾಗಲ್ಲಲ್ವಾ ಪಾಪ. ವೀಕೆಂಡ್ ಬಂದ ತಕ್ಷಣ ಮಾತ್ರ ಸುದೀಪ್ ಸರ್ ಮುಂದೆ ಹೇಳಿ ಸರ್ ಇರಿ ಸರ್, ಅಳು ಬರ್ತಿದೆ, ಇರಿ ಸರ್, ಹೋಗಿ ಕಣ್ಣೀರು ಒರೆಸ್ಕೊಂಬರ್ತೀನಿ, ಹೋಗಿ ನೀರು ಕುಡ್ದು ಬರ್ತೀನಿ ಅಂತ ಡ್ರಾಮಾ ಆಡೋದು. ಹಂಗೆ ಮಂಡೆ ಆದ ತಕ್ಷಣ ಹಂಗೆ ನಿಂತ್ಕೊಂಡು ನನ್ನ ಪರ್ಸನಲ್ ಕಣೋ, ನಾನು ಏನು ಬೇಕಾದರೂ ಮಾಡ್ತೀನಿ ಕಣೋ, ಹೆಂಗಾದರೂ ಮಾಡ್ತೀನಿ ಕಣೋ, ಅವ್ನು ಹೊಡಿತೀನಿ ಕಣೋ, ಇವ್ನು ಹೊಡಿತೀನಿ ಕಣೋ ಅಂತ ಬಿಲ್ಡಪ್ ಕೊಡೋದು. ವಾರ ಪೂರ್ತಿ ಬಿಲ್ಡಪ್ ಕೊಟ್ಟು ಗುಳ್ಳೆನರಿ ಗೂಸುಂಬೆ ಥರ ವಾರ ಆದಮೇಲೆ ಅಮ್ಕೊಂಡು ಕುತ್ಕೊಂಡ್ಬಿಡೋದು ಹಿಂಗೆ ಜಾಗದಲ್ಲಿ. ಈ ಲೆವೆಲಿಗೆ ಡ್ರಾಮಾ ಆಡೋದು. ಇಷ್ಟೆಲ್ಲ ಬೇಕಾ ಈ ಲೆವೆಲಿಗೆ ಡ್ರಾಮಾ? ಹಿಂಗೆಲ್ಲ ಆಡಿ ಗೆಲ್ಲಬೇಕಾ? ಇದೆಲ್ಲ ಒಂದು ಮರ್ಯಾದೆನಾ? ಆ ಮರ್ಯಾದೆ, ಸದ್ಗುಣ, ನೀತಿ ನಿಯತ್ತು ಹೋಗಿ ಹನುಮಂತಲ್ಲಿ ಕಲೀರಿ. ನಿಮ್ಗೆ ಅವನದು ಇದು ಕುಡಿದ್ರೂ ಬರಲ್ಲ ಅವನ ಬುದ್ಧಿ. ಅಷ್ಟು ಒಳ್ಳೆ ಗುಣ ಇದೆ ಹನುಮಂತಲ್ಲಿ. ನೀವೆಂಥ ಡ್ರಮ್ಯಾಟಿಕ್ ಅಂತ ಗೊತ್ತಿದ್ದು ನಿಮ್ಗಳ ಜೊತೆ ಹಂಗಿದ್ದಾನೆ ಅಂದರೆ ಅವ್ನು ನಿಜವಾಗ್ಲೂ ಗ್ರೇಟೇ. ಅವನು ನಮ್ಗೆ ನೋಡೋರಿಗೆ ಇಷ್ಟು ಮೈಯೆಲ್ಲ ಉರಿತಾ ಇದೆ ನಿಮ್ಗಳ್ನ, ನೀವು ಆಡೋ ಅವತಾರಗಳನ್ನ ನೋಡಿಬಿಟ್ಟು. ಪಾಪ ಮನುಷ್ಯ ಇಷ್ಟು ತಡ್ಕೊಂಡಿದ್ದಾನೆ. ನಾನಂತೂ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಈ ಬಿಗ್ ಬಾಸು ಏನೋ ಒಂದು ಷಡ್ಯಂತ್ರ ಮಾಡ್ತಾಯಿದ್ದಾರೋ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಇವ್ರದ್ದು ಗೆಲ್ಲಿಸೋ ಪ್ಲ್ಯಾನೇ ಡಿಫ್ರೆಂಟಾಗಿ ಇದೆ. ಹಾಗಾಗಿ ದಯವಿಟ್ಟು ಎಷ್ಟೆಷ್ಟು ಜನಗಳಿದ್ದೀರಾ ಪ್ರತಿಯೊಬ್ಬರೂ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ದಯವಿಟ್ಟು ವೋಟ್ ಮಾಡಿ ನೀತಿ ನಿಯತ್ತು ಗೆಲ್ಲಬೇಕು. ಇಲ್ಲಾಂದರೆ ಇಂಥವ್ರ ಅಟ್ಟಹಾಸ, ರಾಕ್ಷಸರ ಅಟ್ಟಹಾಸ ತುಂಬಾ ಮೆರೆದೋಗ್ಬಿಡುತ್ತೆ. ಕೊನೆಗೆ ಹೆಂಗಿರುತ್ತೆ ಅಂತ ಹೇಳಿಬಿಟ್ರೆ, ನೀತಿ ನಿಯತ್ತು ಯಾವಾಗ ಸೋಲ್ತು ಅಂತ ಹೇಳಿದ್ರೆ ಅದು ಒಬ್ರಿಗಾಗೋ ಸೋಲಲ್ಲ, ಸುಮಾರು ಜನಕ್ಕಾಗೋ ಸೋಲ್ಗಳಾಗ್ಬಿಡುತ್ತೆ. ನಂಬಿಕೆನೇ ಹೋಗ್ಬಿಡುತ್ತೆ, ನಿಜಕ್ಕೆ ಗೆಲುವಿದೆ ಅನ್ನೋ ನಂಬಿಕೆನೇ ಹೋಗ್ಬಿಡುತ್ತೆ. ಅಂಥ ಕಾಲದಲ್ಲಿ ನಾವಿದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ಎಲ್ಲರೂ ಸರಿಯಾದ ವ್ಯಕ್ತಿನ ಆರಿಸಿ. ಇಂಥ 3 ಜನ 3 ಕೋತಿಗಳು ಏನು ನಾಟಕ ಮಾಡ್ಕೊಂಡಿದ್ದಾವಲ್ವ, ಡ್ರಾಮಾಗಳು ಮಾಡಿಕೊಂಡು ಅಂಥವ್ರನ್ನ ಪ್ರಮೋಟ್ ಮಾಡ್ತಿದ್ದಾರಲ್ಲ ಬಿಗ್ ಬಾಸು. ಸೊ ಅವ್ರಿಗೂ ಕೂಡ ನಾವು ಜನಗಳು ಒಂದು ಒಳ್ಳೆ ಸಂದೇಶ ಕೊಡಬೇಕು, ಒಳ್ಳೆ ಬುದ್ಧಿ ಕಲಿಸ್ಬೇಕು. ಅವ್ರೇನು TRPಗೋಸ್ಕರ ತೊಗೊಂಡು ಡ್ರಾಮಾ ಮಾಡಿಸ್ತಾರಲ್ವ, ಅದನ್ನೆಲ್ಲ ಬಿಟ್ಟು ನಾವು ಜನಗಳು ನಿಜವಾಗ್ಲೂ ಉಳಿಸ್ಕೊತೀವಿ ಅನ್ನೋದನ್ನ ತೋರಿಸ್ಬೇಕು. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ. ದಯವಿಟ್ಟು ಹನುಮಂತನೋ, ಮೋಕ್ಷಿತನೋ, ಉಗ್ರ ಮಂಜುನೋ ಇವ್ರ 3ರಲ್ಲಿ ಯಾರನ್ನಾದರೂ ಉಳಿಸ್ಕೊಳ್ಳಿ. ಆ 3 ಜನಕ್ಕಂತೂ ಬರಲೇಬಾರ್ದು. ಯಾರಿಗೆ ಬರುತ್ತೋ ಬಿಡುತ್ತೋ, ಆ ತ್ರಿವಿಕ್ರಮು, ಭವ್ಯ, ರಜತ್ ಈ 3 ಜನ ಅಂತೂ ಇರಲೇಬಾರ್ದು. ಅವರು ವರ್ತ್ ಕೂಡ ಇಲ್ಲ.